ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಉಡುಪಿ ಮತ್ತು ಕರಾವಳಿ ಕ್ಷೇತ್ರ ಭಾಳ ಸುಧಾರಣೆ ಆಗೈತಿ. ಉಡುಪಿ ಜನ ಭಾಳ ಶಿಕ್ಷಿತರು, ಉಡುಪಿ ಜನ ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ಯಾರು. ಭಾಳ ಚಂದ ಐತಿ ಉಡುಪಿ ಜಿಲ್ಲಾ ಅಂಥೇಳಿ ಎಲ್ಲರ ತಲೆಯಾಗಿರ್ತಿತ್ತು. ಅಲ್ಲಿ ಪ್ರತಿ ಮಕ್ಕಳು ಶಿಕ್ಷಣ ಮತ್ತು ವ್ಯಾಪಾರ ಉದ್ಯಮ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗ್ತಾರಂತೇಳಿ ಎಲ್ಲ ತಲೆಯಾಗಿತ್ತು. ಆದರೆ ಅಲ್ಲಿ ಉಪಲೋಕಾಯುಕ್ತ ಸಾಹೇಬರಾದಂಥ ವೀರಪ್ಪ ಅವರು ನೇರವಾಗಿ ಉಡುಪಿ ಜಿಲ್ಲಾ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿರುವಂಥ ದುರ್ಘಟನೆಗಳು ನೋಡಿ ನನಗೆ ಉಡುಪಿ ಜಿಲ್ಲೆ ನೋಡಿ ನೋವಾಗತೈತಿ, ವಾಕರಿಕೆ ಬರಾಕತೈತಿ. ಏನು ಬಾತ್ರೂಮ್ಗಳು, ಏನು ಟಾಯ್ಲೆಟ್ಗಳು, ಸರ್ಕಾರಿ ವಾಹನಗಳು, ಏನು ಸರ್ಕಾರಿ ಬಸ್ ಸ್ಟ್ಯಾಂಡ್ದ ಪರಿಸ್ಥಿತಿ ಏನು, ಅಲ್ಲಿರುವಂಥ ಜೀನ್ ಪ್ಯಾಂಟ್ ಹಾಕ್ಕೊಂಡು ಬಂದು ಸರ್ಕಾರಿ ಕಚೇರಿಯಲ್ಲಿ ಇವರು ಕಲಿತವರು ಇಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನ ಮಾಡತ್ತಾರ. ಭ್ರಷ್ಟಾಚಾರಗಳ ವ್ಯವಸ್ಥೆಗಳ ನೋಂದಣಿ ಇಲಾಖೆ ಸಹಿತ ದಾಳಿ ಮಾಡಿದಾರ. ವೀರಪ್ಪ ಅವರು ಏನು ಮಾತಾಡಿದಾರೆ ತೋರಿಸ್ಬೇಕಲ್ರಿ. ಯಾಕಂದ್ರೆ ನಾವು ಇಲ್ಲಿ ಕೂತ್ಕೊಂಡು ಹೇಳ್ತೇವ್ರಿ, ಉಡುಪಿಯವ್ರು ಭಾಳ ಶಾಣ್ಯಾರ, ಕಾರವಾರದವ್ರು ಭಾಳ ಶಾಣ್ಯಾರ, ಮೀನಾ ತಿಂತೆಲಿ ಕರಾವಳಿ ಜನ ಭಾಳ ಶಾಣ್ಯಾರ, ಅವರೆಲ್ಲ ಉನ್ನತ ಸ್ಥಾನದಾಗದಾರ, ಎಲ್ಲ ಕಲ್ತವ್ರು, ಅಲ್ಲಿ ಭಾಳ ಶಿಸ್ತಿರ್ತೈತಿ, ಶಿಸ್ತುಬದ್ಧ ಇರ್ತೈತಿ. ಆದರೆ ಅಲ್ಲಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ ಉಪಲೋಕಾಯುಕ್ತ ಸನ್ಮಾನ್ಯ ಶ್ರೀ ನ್ಯಾಯಾಧೀಶರಾದಂಥ ಬಿ ವೀರಪ್ಪ ಅವರು ನೋಡಿದ ತಕ್ಷಣ ದಿಗ್ಭ್ರಾಂತರಾಗ್ಯಾರ. ನೋವು ಬರಾಕತೈತಿ. ಕಲಿತ ಜಿಲ್ಲೆಗೆ ನಾನು ಭೇಟಿ ಕೊಟ್ಟೆ. ಈ ಕಲಿತಂಥ ಜಿಲ್ಲೆಯಲ್ಲಿ ಇಂಥ ಅನಿಷ್ಟ ಪದ್ಧತಿಗಳನ್ನ ಮಾಡಿಕೊಂಡು ಇವತ್ತು ಭ್ರಷ್ಟಾಚಾರಿಗಳ ಅಡ್ಡೆ ಮಾಡಿದಾರ. ಜೀನ್ಸ್ ಪ್ಯಾಂಟ್ಗಳನ್ನು ಹಾಕಿಕೊಂಡು ಕಚೇರಿಯಲ್ಲಿ ಬರ್ತಾರೆ. ಹಂಗಾದ್ರೆ ತಿಳಿದವರು ಮತ್ತು ಕಲಿತವರಿಂದ ಇವತ್ತು ಸಮಾಜ ಉದ್ಧಾರ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಇವರು ಕೆಲಸ ಮಾಡಿ ಕೊಡತ್ತಿಲ್ಲ. ಎಲ್ಲಕ್ಕೂ ಲಂಚ ಲಂಚ ಲಂಚ. ಹಂಗಾದ್ರೆ ಉಡುಪಿ ಮಹಾಜನತೆ ಏನಂತೀರಿ? ಉಡುಪಿ ಜನತೆಗೆ ನಾವೆಲ್ಲ ಭಾಳ ದೂರದೃಷ್ಟಿಯಿಂದ ನೋಡಿಬಿಡ್ತಿದ್ವಿ. ಭಾಳ ಶಾಣೆ ಮಂದಿ ಅಂತೇಳಿ ಎಲ್ಲದರಲ್ಲಿ ರ್ಯಾಂಕ್, 7ನೇ ರ್ಯಾಂಕ್, ಮ್ಯಾಟ್ರಿಕ್ ರ್ಯಾಂಕ್, PUC ರ್ಯಾಂಕ್, BA ರ್ಯಾಂಕ್, BCom ರ್ಯಾಂಕ್, ಎಲ್ಲದರಲ್ಲಿಯೂ ಗೋಲ್ಡ್ ಮೆಡಲಿಸ್ಟ್ ಅಲ್ಲೇ. ಆದರೆ ಅಲ್ಲಿ ಶೌಚಾಲಯಗಳನ್ನು ಪರೀಕ್ಷೆ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಹಾಸ್ಟೆಲ್ ಗಿಸ್ಟೆಲ್ಲ ನೋಡಿ ಹವು ಹರಿದಾರ ಲೋಕಾಯುಕ್ತ ಸ್ವಮಟೋ ಪ್ರಕರಣ ದಾಖಲು ಮಾಡಿ ಈಗ ಅವರನ್ನು ಕಂಬಿ ಎಣಿಸುವಂಥ ಕೆಲಸ ಮಾಡ್ತಾರೆ ವೀರಪ್ಪ ಅವರಲ್ರಿ. ಇಂಥ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶರಾದಂಥ BS ಪಾಟೀಲ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಕರ್ನಾಟಕ ರಾಜ್ಯದಲ್ಲಿ BS ಪಾಟೀಲ್ ಲೋಕಾಯುಕ್ತ ಅಧಿಕಾರ ವಹಿಸಿಕೊಂಡಾಗಿನಿಂದ ಇವತ್ತು ರಾಜ್ಯದಲ್ಲಿ ಭ್ರಷ್ಟರಿಗೆ ನಡುಕಾಗೈತಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಭ್ರಷ್ಟಾಚಾರದ ಬಲೆಗಳು ಬೀಳಾಕತ್ತಾವ. ಹಾವೇರಿ ಜಿಲ್ಲೆ ಏನಾಗೈತ್ರಿ? ಹಾವೇರಿ ಜಿಲ್ಲೆಯವರಿಗೆ ಸೂಪಿ ಶರಣರ ನಾಡು, ಸಂತರ ನಾಡಿನಲ್ಲಿ ಈ ರೀತಿ ಭ್ರಷ್ಟಾಚಾರ ದೈನಂದಿನವಾಗಿ ಒಬ್ಬ ತಲಾಟಿ ಸಿಗ್ತಾನೆ, ಹೆಸ್ಕಾಂ ಇಂಜಿನಿಯರ್ ಸಿಗ್ತಾನೆ, ಇಂಜಿನಿಯರ್ಗಳು ಸಿಗಾಕತ್ತಾರ. 40,000 50,000 ಲಂಚ ತೊಗೊಂಡು ಹಾವೇರಿ ಜಿಲ್ಲೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಹಾವೇರಿ ನಂಬರ್ 1 ಏನ್ರಿ. ಏನು ಮಾಡಾಕತ್ತೀರಿ ಹಾವೇರಿ ಜಿಲ್ಲೆ ಶಾಸಕರು, ಹಾವೇರಿ ಜಿಲ್ಲೆ ಜನಪ್ರತಿನಿಧಿಗಳು, ಹಾವೇರಿ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಭ್ರಷ್ಟಾಚಾರ ಸಂಘಟನೆಗಳು ಸಹಿತ ಏನು ಮಾಡಾಕತ್ತಾವ? ಇವತ್ತು ಎಲ್ಲಿ ನೋಡಿದಲ್ಲಿ ಇವತ್ತು ಮಾನವ ಹಕ್ಕುಗಳ ಆಯೋಗ, ಮಾನವ ಹ್ಯೂಮನ್ ರೈಟ್ಸ್, ಭ್ರಷ್ಟಾಚಾರ ರಹಿತ ಅಂತೇಳಿ ಕಾರ್ನ್ಯಾಗ ಬೋರ್ಡ್ ಹಾಕಾಕತ್ತಾರ. ಅವು ಲೀಗಲು ಇಲ್ಲಿಗಲ್ರಿ? ಸರ್ಕಾರ ಏನು ವಿಚಾರ ಮಾಡ್ಬೇಕಲ್ರಿ ಅವ್ರ ಬಗ್ಗೆ? ಅವರೊಂದು ನೋಂದಣಿ ಮಾಡ್ಕೊಂಡಿರ್ತಾರೆ, ಕಾರಿಗೆ ಹತ್ಕೋತಾರೆ. ಎಲ್ಲಿ ನೋಡಿದಲ್ಲಿ ಅವರು ಬೋರ್ಡ್ಗಳು ನೋಡಿದ್ರೆ ಮಾನವ ಹಕ್ಕುಗಳ ಯೂನಿಟ್, ಮಾನವ ಹಕ್ಕುಗಳ ಆಯೋಗ, ಮಾನವ ಹಕ್ಕುಗಳು. ನಾವು ಕೇಳಿದ್ದೀವಿ ಮಾನವ ಹಕ್ಕು ಆಯೋಗ ಕರ್ನಾಟಕ ರಾಜ್ಯದ ಸರ್ಕಾರದಿಂದವಾಗೈತಿ ಮತ್ತು ಅದಕ್ಕೆ ನ್ಯಾಯಾಧೀಶರು ಇರ್ತಾರೆ, ಒಬ್ಬ ರಿಟೈರ್ಡ್ ಆದಂಥ ಜಡ್ಜ್ ಇರ್ತಾರೆ. ಆದರೆ ಇದೇನು ಮಾನವ ಹಕ್ಕು ಅಂತೇಳಿ ಒಂದು ತಿರುಗಾಡಕತ್ತಾರ. ವಿಸಿಟಿಂಗ್ ಕಾರ್ಡು, ಲೆಟರ್ ಹೆಡ್ ತೊಗೊಂಡು ಕಾರ್ ಮೇಲೆ ಕೆಂಪಕ್ಷರದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರೆಯಾಕತ್ತಾರ. ಇದು RTO ಇಲಾಖೆಗೂ ಗೊತ್ತಾಗುವತ್ತೇನ್ರಿ? ಇನ್ನು ಮಾನ್ಯ ಲೋಕಾಯುಕ್ತ ಸಾಹೇಬರು ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು. ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಬೇಕು. ಹ್ಯಾಲೋಜಿನ್ ಬಲ್ಗಳನ್ನು ಹಾಕ್ಕೊಂಡು ರಾತ್ರಿ ಟ್ರಾಫಿಕ್ದಲ್ಲಿ ಹಾಳು ಮಾಡಾಕತ್ತಾರ. ಆ ಬಲ್ಗಳಿಂದ ಎಷ್ಟೋ ಅಪಘಾತಗಳಾಗತ್ತಾವ. ಇಲ್ಲಿಯ ಕರ್ನಾಟಕ ರಾಜ್ಯದ RTO ಒಳಗೂ ನಿದ್ದೆ ಮಾಡಾಕತ್ತಾರೇನ್ರಿ? ಮಹಾರಾಷ್ಟ್ರದಾಗ ಹೋಗ್ರಿ ಹ್ಯಾಲೋಜಿನ್ ಮತ್ತು ಈ ಹೈಲೈಟು ಚೀನಾ ದೇಶದ ಲೈಟ್ಗಳು ನೋಡಿದ ತಕ್ಷಣ 50,000 ರೂಪಾಯಿ ದಂಡ, ಗಾಡಿ ಸೀಜ್. ಕರ್ನಾಟಕದ RTOಗಳು ಏನು ಮಾಡಾಕತ್ತೀರಿ? ಮಲಗಿದಿರಿ? RTO ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರಕ್ಕೆ ಕಂದಾಯ ಕೊಡುವಂಥ ನೀವು RTO ಇವತ್ತು ಎಲ್ಲಿ ನೋಡಿದಲ್ಲಿ ಹಲೋಜನ್ ಬಲ್ಗಳು, ಎಲ್ಲಿ ನೋಡಿದಲ್ಲಿ ಕಣ್ಣು ಕುಕ್ಕಾಕತ್ತಾವ, ಅಪಘಾತಕ್ಕೆ ದಾರಿ ಮಾಡಿ ಕೊಡಾಕತ್ತಾವ. ತಕ್ಷಣ ಗಾಡಿಗಳನ್ನು ಸೀಜ್ ಮಾಡಬೇಕು. ವೀರಪ್ಪ ಅವರು ಉಡುಪಿ ಪ್ರವೇಶ ಮಾಡಿದರು. BS ಪಾಟೀಲ್ ಅಂತ ಮುಖ್ಯ ನ್ಯಾಯಾಧೀಶರು ಬಂದಾಗಿಂದ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳು ಅಡಿಕುತ್ತಾರೆ. ಕೋಟಿಗಳು ವಸೂಲು ಮಾಡಾಕತ್ತಾರ. ರಾಧಾರೋಷವಾಗಿ ತಿರುಗಾಡಕತ್ತಾರ. ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿ ತಿಂಗಳಿಗೆ ಒಂದು ವಾರದ ಅಳಿ ಆಗ್ಬೇಕ್ರಿ BS ಪಾಟೀಲ್ ಸಾಹೇಬ್ರ. ನೀವು ಬಂದಾಗಿಂದ ಜನ ಭಾಳ ಖುಷಿಯಾಗ್ಯಾರ. BS ಪಾಟೀಲ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಇಟ್ಕೊಂಡಾರ. ಅವರ ಕಚೇರಿಗೆ ಹೋದರೂ ಸಹಿತ ಅವರು ಎಷ್ಟು ಚಂದ ಕರೆದು ಮಾತನಾಡಿಸುವಂಥ ಸೌಜನ್ಯದಿಂದ ಅಹವಾಲ ತೆಗೆದುಕೊಳ್ತಾರೆ. ಅಲ್ಲಿರುವಂಥ ಸಿಬ್ಬಂದಿಗಳು ಸಹಿತ ಎಲ್ಲರೂ ಭ್ರಷ್ಟಾಚಾರ ರಹಿತ, ಕಳಂಕರಹಿತ ಜನ ರೀ. ಯಾಕಂದ್ರೆ ಅಂಥವ್ರನ್ನ ಹಾಕಿರ್ತಾರೆ ಅಲ್ಲಿ 20 ವರ್ಷದಿಂದ ಯಾವುದೇ
ಅವ್ಯವಹಾರ ಮಾಡಲಾರದಂಥ ಸಿಬ್ಬಂದಿಗಳನ್ನ ಅಲ್ಲಿ ಹಾಕಿರ್ತಾರೆ. ಅಲ್ಲಿ BS ಪಾಟೀಲ್ ಅವ್ರ ಹೆಸರು ಕೇಳಿದ ತಕ್ಷಣ ವೆಂಕಟಾಚಲ ಸಂತೋಷ್ ಅಂಗಡಿ ಹೆಂಗೆ ವಿಚಾರ ಮಾಡ್ತಿರಲ್ಲ ನಡಗುತ್ತಾರೆ. ಸಂತೋಷ್ ಅಂಗಡಿ ಪ್ರವಾಸ ಮಾಡ್ಯಾರ ಅಂದ ತಕ್ಷಣ ಹಂಗೆ ನಡಗಬೇಕೀಗ. ಈಗ BS ಪಾಟೀಲ್ ಅವರು ದೈನಂದಿನವಾಗಿ ಪ್ರವಾಸ ಪ್ರಾರಂಭ ಮಾಡ್ರಿ ಸಾಹೇಬ್ರೆ. ನಿಮ್ಮ ಜೊತೆ ಕರ್ನಾಟಕ ರಾಜ್ಯದ ಜನತೆ ಐತಿ. ಭಾಳ ಭ್ರಷ್ಟಾಚಾರದಿಂದ ರಕ್ತ ಕುಡಿಯಾಕತ್ತಾರ್ರಿ. ತಗಣಿ ಅಗಣಗತಿ ಆಗ್ಯಾರ ಎಲ್ಲ ಕಡೆ. ಪ್ರತಿ ಕಚೇರಿಗೆ ತಿಳಿಲ್ದಂಗೆ ಬಂದ ನೀವು ರೇಡ್ ಮಾಡ್ರಿ. ಈ ನಿರ್ಮಿತಿ ಕೇಂದ್ರಗಳು ಅದ ನೋಡ್ರಿ ಕರ್ನಾಟಕ ರಾಜ್ಯದಾಗ ಪ್ರತಿ ಜಿಲ್ಲಾದಾಗ. ಈ ನಿರ್ಮಿತಿ ಕೇಂದ್ರಗಳು ಇಲ್ಲಿರುವಂಥ ಇಂಜಿನಿಯರ್ಗಳದ್ದು ಸರ್ಟಿಫಿಕೇಟ್ ಚೆಕ್ ಮಾಡ್ಬೇಕ್ರಿ BS ಪಾಟೀಲ್ ಸಾಹೇಬ್ರೆ. ಎಲ್ಲ ಫೇಕ್ ಸರ್ಟಿಫಿಕೇಟ್ಗಳು ಅವರು. ಇಂಜಿನಿಯರ ಕಲ್ತಿಲ್ಲ ಅವ್ರು ಎಲ್ಲೆಲ್ಲೋ ವಿದೇಶ ಅಲ್ಲಿ ಎಲ್ಲೆಲ್ಲೋ ಸರ್ಟಿಫಿಕೇಟ್ಗಳು ತಂದು ಹೋಗ್ಯಾರ. ಆದ್ರೆ ಅಲ್ಲಿ ನೂರಾರು ಕೋಟಿ ರೂಪಾಯಿ ಅವರು ವ್ಯವಹಾರ ಮಾಡಕತ್ತಾರೆ. MBBL ಬರೀತಾರೆ, ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಒಬ್ಬ ಜಿಲ್ಲಾಧಿಕಾರಿ ಹೆಡ್ರಿ. ಆ ಜಿಲ್ಲಾಧಿಕಾರಿ ಅಧ್ಯಕ್ಷ, ಅಲ್ಲಿ ಇರುವಂಥ PD ಕಾರ್ಯದರ್ಶಿ ಅಂತ ಇವರಿಬ್ಬರ ವ್ಯವಹಾರ ರೀ. ಮತ್ತು ಅಲ್ಲಿ ಕೋಟಿ ಗಟ್ಟಲೆ ವ್ಯವಹಾರ, ಯಾವ ಟೆಂಡರ್ ಇಲ್ಲ ಏನಿಲ್ಲ, ಅವರ ಮಾಡ್ತಾರೆ ಕೆಲಸ. ಅಂದ್ರೆ ಈ ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಮಾಡುವಂಥ PDOಗಳು ನೂರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದಾರೆ. ಅಕ್ರಮ ದಾಳಿ ಮಾಡಿದರು ಅವರು ಸಹಿತ, ಲೋಕಾಯುಕ್ತ ಸಿಕ್ಕಿಬಿದ್ರು ಸಹಿತ ನ್ಯಾಯಾಲಯಕ್ಕೆ ಹೋಗಿ ಸ್ಟೇಟ್ ಅಂತಂದು ಮತ್ತೆ ಮುಂದುವರಿಯಾಕತ್ತಾರೆ. ಅವರ ಕೂಲಂಕುಷವಾಗಿ ಅವರ ಪ್ರಮಾಣ ಪತ್ರಗಳು ಸರ್ಟಿಫಿಕೇಟ್ಗಳು ಚೆಕ್ ಆಗಬೇಕು. ಅವರು ನಕಲಿ ಅನ್ನೋದು ಗೊತ್ತಾದ ತಕ್ಷಣ ಕಾಯಂ ಜೈಲಿಗೆ ಕಳಿಸ್ಬೇಕು, ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕು. ಇದನ್ನು BS ಪಾಟೀಲ್ ಸಾಹೇಬ್ರು ಮಾತ್ರ ಮಾಡ್ತಾರೆ. BS ಪಾಟೀಲ್ ರೇ, ಇನ್ನು ನಿಮ್ಮ ತಂಡದೊಂದಿಗೆ ಬರ್ರಿ. ಜನ ನಿಮ್ಮ ಬಗ್ಗೆ ಭಾಳ ಅಪಾರವಾದ ಪ್ರಾರ್ಥನೆ ಮಾಡಕತ್ತಾರ್ರಿ. ಭ್ರಷ್ಟಾಚಾರ ರಹಿತ ಕರ್ನಾಟಕ ಮಾಡ್ಬೇಕಂತೇಳಿ BS ಪಾಟೀಲ್ ಅವರು ಮುಖ್ಯ ಗುರಿ ಇಟ್ಕೊಂಡಾರ. ಎಲ್ಲರೂ ಇವತ್ತು BS ಪಾಟೀಲ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋನಲ್ರಿ. ಅವ್ರ ಜೊತೆ ಅದಾರ ವೀರಪ್ಪ ಅಂತೇಳಿ, ಅವರು ತಿರುಗಾಡಕತ್ತಾರ್ರಿ ಪ್ರತಿ ಜಿಲ್ಲೆ. ಇಂಥ ಎಲ್ಲ ಕೆಲಸಗಳು ಅದು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಸರುವಾಸಿ ಆಗತೈತಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ. BS ಪಾಟೀಲ್ ಮತ್ತು ವೀರಪ್ಪ ಮಾಡುತ್ತಿರುವ ಲೋಕಾಯುಕ್ತ ಅನಿರೀಕ್ಷಿತ ದಾಳಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ರಿ. ಅವ್ರ ಜೊತೆ ಎಲ್ಲರೂ ಸಾಥ್ ಕೊಡೋಣ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದೀವಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರೈವೇಟ್ ಇವಂದು ಒಂದು 30-40 ಡಾಕ್ಯುಮೆಂಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಕೇಳಿದ್ದೀನಿ. ಅದು ಹೆಂಗೆ ಎತ್ಕೊಂಬಂದ ಏನು ಅಂತ ಹೇಳಿಬಿಟ್ಟು, ಆಮೇಲೆ ಅವರು 7 ವರ್ಷ ಆಗಿದ್ದು ಇನ್ನೂ ಅವ್ರು ADL ಸರ್ವೆ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಕತೆ ಹೇಳ್ತಾ ಇದ್ದಾನೆ ಅವನು. ಅಟೆಂಡೆನ್ಸ್ ರಿಜಿಸ್ಟರ್ ಸರಿ ಮಾಡಿಲ್ಲ, ಕ್ಯಾಶ್ ರಿಜಿಸ್ಟರ್ ಸರಿ ಇಲ್ಲ, ಅಲ್ಲೊಂದಿದೆ ಇಲ್ಲೊಂದಿದೆ, ಮೂಮೆಂಟ್ ರಿಜಿಸ್ಟರ್ ಇಲ್ಲ. 10:30 ಹೋಗ್ತಾರೆ, 10 ಗಂಟೆಗೆ ಬರ್ತಾರೆ. ಅದು ಮೂಮೆಂಟ್ ರಿಜಿಸ್ಟರ್ ಬರೆಯೋದವರು. 10:30 ಹೋಗೋದು, 10 ಗಂಟೆಗೆ ಬರೋದು. ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ತಾಲೂಕು ಆಫೀಸಲ್ಲಿ ಬುಕ್ಕು ನಾವು ಅಟೆಂಡೆನ್ಸ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರು ಮತ್ತು ಮೂಮೆಂಟ್ ರಿಜಿಸ್ಟರ್ ಚೆಕ್ ಮಾಡೋಕ್ಕೋದ್ರೆ ಅದ್ರ ಬದಲು ಏನು ಫಂಡ್, ಅದು ಚಿಟ್ ಫಂಡು ಒಂದು ಬುಕ್ ಮೇಂಟೈನ್ ಮಾಡಿದ್ದಾರೆ. ಇವರು ಪಬ್ಲಿಕ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಚಿಟ್ ಫಂಡ್ ವ್ಯವಹಾರ ಮಾಡ್ತಾರೆ ಗೊತ್ತಿಲ್ಲ. ಆ ಚಿಟ್ ಫಂಡ್ ಮಾಡಬೇಕು ಅಂದರೆ ನಾವು ಟು ಟೇಕ್ ಪರ್ಮಿಷನ್ ಆಫ್ ಚಿಟ್ ಫಂಡ್ ಆ್ಯಕ್ಟ್. ಗೌರ್ಮೆಂಟ್ ಆಫೀಸಲ್ಲಿ ಚಿಟ್ ಫಂಡ್ ಮಾಡೋದು ಅರ್ಥ ಇಲ್ಲ. ಆಮೇಲೆ ಸುಮಾರು ಆಫೀಸಲ್ಲಿ ಎಲ್ಲ ಆಫೀಸರ್ಸು ಜೀನ್ಸ್ ಪ್ಯಾಂಟಲ್ಲಿ ಬಂದಿದ್ದಾರೆ. ಕೋಡ್ ಹೆಂಗಿರಬೇಕು ಅಂತ ಜೀನ್ಸ್ ಪ್ಯಾಂಟ್ ಆರಾಮಾಗಿ ಬರ್ತಾರೆ. ಅವ್ರು ಏನು ಇದೇ ಇಲ್ಲ. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಬ್ಬರು ಆ ಥರ ಡಾಕ್ಯುಮೆಂಟ್ಸು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅವ್ರಿಗೇನು ಲೆಕ್ಕಕ್ಕೆ ಇಲ್ಲ, ಯಾರಿಗೂ ಭಯ ಭಕ್ತಿ ಏನೂ ಇಲ್ಲ. ನಿಜವಾಗ್ಲೂ ನೋವಾಗುತ್ತೆ. ಅದು ನೆನ್ನೆ ನಮ್ಮ DC ಅವರಲ್ಲಿ ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ಪೆಂಡಿಂಗ್ ಮ್ಯಾಟರ್ಸು ನಾವೆಲ್ಲ ಭಾರಿ ಬುದ್ಧಿವಂತರು, ಇಲ್ಲಿ ಲಿಟ್ರೇಟ್ ಅಂದರೆ ವಿದ್ಯಾವಂತರು ಜಾಸ್ತಿ ಇದರಲ್ಲಿದ್ದರು. ಇಲ್ಲಿ ನಮ್ಮಲ್ಲಿ ಮಂಕುತಿಮ್ಮ ಕಗ್ಗ ನೀವೆಲ್ಲ ಕೇಳಿರ್ತೀರಿ, DV ಗುಂಡಪ್ಪನವರು. ವಿದ್ಯಾವಂತ ಮೋಸಗಾರರ ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಇಲ್ಲಿ ಎಕ್ಸಾಂಪಲ್ ಇದೆ. ನನಗೆ ಗೊತ್ತಾಗ್ತಾ ಇದೆ. ಬರೀ 60 ಕೇಸ್ ಆಯ್ತು, 61 ಕೇಸ್ ಆಯ್ತು ನೆನ್ನೆ. ಅದು ನೋಡಿದ್ರೆ ಇಲ್ಲಿ ಬೇರೆ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದ್ರೆ ನಾನು ನೋವಿನಿಂದ ಹೇಳ್ತೀನಿ, ವಿದ್ಯಾವಂತರಿದ್ದಾರೆ ಆದರೆ ಭಾರಿ ಮೋಸಗಾರರಿದ್ದಾರೆ. ಯಾಮಾರಿಸ್ತಾರೆ, ನಮಗೆ ಯಾಮಾರಿಸ್ತಾರೆ, ಸುಳ್ಳು ಹೇಳ್ತಾರೆ. ಇವಾಗ ಯಾರೋ ಒಬ್ಬಳು 7,000 ಅಂತ ನಾನು ತಂದಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ನೋಡಿದ್ರೆ 700 ರೂಪಾಯಿ ಇದೆ. ಏನಮ್ಮ ಅಂದರೆ, ಸರ್ ನಾನು ತಂಗಿಗೆ ಕೊಟ್ಟೆ ಅಂತ. ತಂಗಿಗೆ ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲೇ ಕೊಟ್ಟಲು, ಇವಳು ಬಂದು ಆಫೀಸ್ ತೊಗೊಂಡು ಹೋದ್ಲು, ಸುಳ್ಳು ಹೇಳ್ತಾಳೆ. ಇದು ಕೇಸು. ಇವಾಗ ಯಾವ್ಯಾವುದು ನೀವು ಆಫೀಸ್ ರಿಜಿಸ್ಟರ್ ನಾನು ಬಂದಿದ್ದೀನೋ ಎಲ್ಲ ಸುಮೋಟೋ ನಾನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಐ ವಿಲ್ ನಾಟ್ ಟಾಲರೇಟ್ ಸಚ್ ಥಿಂಗ್. ನಿಮ್ಮ STFಗೆ ಹೋಗಿದ್ದೀವಿ ಅಲ್ಲಿ ಬೆಳಗ್ಗೆ ನಾವು. ಅದು ಗಲೀಜು ನೀರು ಹೆಂಗೆ ಹೋಗ್ತಾ ಇದೆ ಅಂದರೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅಲ್ಲಿ ನೋಡ್ಕೊಂಡು ಬಂದ್ವಿ ಸಮುದ್ರಕ್ಕೆ ಹೆಂಗೆ ಕನೆಕ್ಷನ್ ಆಗ್ತಾ ಇದೆ ಅಂತೆ. ಅಲ್ಲಿ ಬಂದರು, ಹಿಂದ್ಗಡೆ ಬುಷಸ್ ಬಂದಿದೆ, ಯಾರೂ ಕ್ಲೀನ್ ಮಾಡ್ತಾ ಇಲ್ಲ. ಆ STFದು ನಿಮ್ಮ ಬಂದರದು ನಾನು ಕೇಸ್ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೇನೆ. ಏನೇನೂ ಇಲ್ಲ, ಅದು ಗಲೀಜು ನೀರು ಮಾಡಿ ನಮ್ಮ ಉಡುಪಿ ಜನಕ್ಕೆ ಕೊಟ್ಟು ಅದು ಸಮುದ್ರಕ್ಕೆ ಹೋಗಿ ನಾವು ಬೆಂಗಳೂರು ಜನ ತಿಂತಾ ಇದ್ದೀವಿ ಮೀನನ್ನು. ಇವಾಗ ಅಲ್ಲಿ ಬ್ರೀಡಿಂಗ್ಗೆ ಸತ್ತೋಗಿದೆ. ಇದೆಲ್ಲ ಕೆಮಿಕಲ್ಸ್ ಹೋಗಿ ಬ್ರೀಡಿಂಗ್ ಇರುವಂಥ ಸಮುದ್ರದಲ್ಲಿ. ಅದಾದಮೇಲೆ ನಿಮ್ಮ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ನಿಮ್ಮ ಬಸ್ ಸ್ಟ್ಯಾಂಡಲ್ಲಿ ಅವನು ಡ್ರಮ್ಗಳು ಇಟ್ಬಿಟ್ಟಾನೆ, ಓಪನ್ ಡ್ರಮ್. ಗಲೀಜು ಗಲೀಜಲ್ಲ. ಅದಕ್ಕೆ ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ಅದು ಸಪ್ರೇಟು ಓಪನ್ ಆಗಿ ಅದಕ್ಕೆ ಒಳಗೆ ಮುಚ್ಕೊಳ್ತಾರೆ. ಆ ಥರ ಆ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು.
ಹೋಟ್ಲಲ್ಲಿ ಬೋರ್ಡ್ ಹಾಕಿಲ್ಲ ಅವನು, ರೇಟು ಬೋರ್ಡ್ ಹಾಕಿಲ್ಲ, ಅದೆಲ್ಲ ಹಾಕ್ಬೇಕು ಅಂತ ಹೇಳಿ ಬಂದಿದ್ದ.